ಮಹಾರಾಷ್ಟ್ರದೊಳಗಡೆ ಕನ್ನಡ ಸರ್ಕಾರಿ ಶಿಕ್ಷಣ ಶಾಲೆಗಳಲ್ಲಿ ಅಲ್ಲಿಯ ಶಿಕ್ಷಕರಿಗೆ ಟಿ ಪರೀಕ್ಷೆಯನ್ನ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನು ಹೇಳ್ತದೆ ಅಂದ್ರೆ ಆಯಾ ರಾಜ್ಯಗಳಲ್ಲಿ ಯಾವ ಭಾಷೆಯ ಶಿಕ್ಷಕರು ಇರ್ತಾರೋ ಆ ಭಾಷೆಯ ಪ್ರಕಾರ ಅವ್ರ ಮನೆ ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ. ಆದ್ರೆ ಮಹಾರಾಷ್ಟ್ರದೊಳಗಡೆ 100ಕ್ಕಿಂತ ಹೆಚ್ಚು ಕನ್ನಡ ಸರ್ಕಾರಿ ಶಾಲೆಗಳು ಇರೋದ್ರಿಂದ ಅಲ್ಲಿ ಶಿಕ್ಷಕರಿಗೆ ಕನ್ನಡ ಪರೀಕ್ಷೆ ನಡೆಯುವಂಥದ್ದು ಅದು ನಡಿಬೇಕಾಗ್ತದ. ಆದ್ರೆ ಮಹಾರಾಷ್ಟ್ರ ಸರ್ಕಾರ ಯಾವ ಹುನ್ನಾರದಿಂದ ಅಲ್ಲಿ ಕಡ್ಡಾಯವಾಗಿ ಮರಾಠಿ ಒಳಗಡೆನೆ ಪರೀಕ್ಷೆ ನಡೆಸ್ಬೇಕಂತ ಹೇಳಿ ಒತ್ತಾಯನ್ನ ಶಿಕ್ಷಕರಿಗೆ ಹೇರ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸುಮಾರು ದಿನಗಳಿಂದ ಕೂಡ ಮಹಾರಾಷ್ಟ್ರದ ಕನ್ನಡ ಶಿಕ್ಷಕರು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಬೆಂಬಲಿಸುವ ಉದ್ದೇಶಕ್ಕಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಮಾನ್ಯ ಪ್ರಾದೇಶಿಕ ಆಯುಕ್ತರನ್ನ ಭೇಟಿ ಮಾಡಿ ತಕ್ಷಣವೇ ವಿಶೇಷವಾದಂತ ಒಂದು ಅಧಿಕಾರಿಗಳ ನಿಯೋಗವನ್ನ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಟ್ಟು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತ ಈ ಒಂದು ಹೇರಿಕೆ ಕನ್ನಡದ ಶಿಕ್ಷಕರಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ವಿಶೇಷವಾದ ವರದಿಯನ್ನ ತರ್ಕೊಂಡು ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ. ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಅಲ್ಲಿಯ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯೋದ್ರ ಮುಖ್ಯವಾಗಿ ಇದ್ರೊಳಗೆ ಏನು ಗೊಂದಲ ಇದೆ ಅದನ್ನ ತಕ್ಷಣವೇ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಅಲ್ಲಿಯ ಸರ್ಕಾರಕ್ಕೆ ಪತ್ರವನ್ನ ಬರೆದು ಕಡ್ಡಾಯವಾಗಿ ಕನ್ನಡದೊಳಗಡೆನೆ ಪರೀಕ್ಷೆ ನಡೆಸ್ಬೇಕಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಆದ್ರೂ ಕೂಡ ಇನ್ನೂ ಅಲ್ಲಿಯ ಸರ್ಕಾರ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ನಾವಿವತ್ತು ವಿಶೇಷವಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ವಿ, ತಕ್ಷಣವೇ ಒಂದು ನಿಯೋಗವನ್ನ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಟ್ಟು ಅಲ್ಲಿಯ ಕನ್ನಡದ ಶಿಕ್ಷಕರಿಗೆ ಅಲ್ಲಿಯ ಕನ್ನಡಿಗರಿಗೆ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ನಿಲ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯನ ಮಾಡ್ತಾ ಇದೀವಿ. ಏನು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ರಾಜ್ಯದಲ್ಲಿ ನಮ್ಮ ಕನ್ನಡ ಶಾಲೆಗಳಿದ್ದು ಆ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಟಿ ಪರೀಕ್ಷೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ತಗೋದೇನೆ ಅಲ್ಲಿಯ ಸ್ಥಳೀಯ ಭಾಷಿಕವಾಗಿ ಮರಾಠಿಯಲ್ಲಿ ಆ ಕನ್ನಡ ಪೋಸ್ಟ್ಗಳಿಗೆ ಮರಾಠಿಯಲ್ಲಿ ಪರೀಕ್ಷೆಯನ್ನು ಬರೆಯೋದ್ರ ಮುಖೇನ ಅಲ್ಲಿ ನಮ್ಮ ಕನ್ನಡದ ಶಿಕ್ಷಕರಿಗೆ ಅನ್ಯಾಯ ಮಾಡುತ್ತಿರುವಂಥದ್ದು ಭಾಳ ಖಂಡನೀಯ. ಕರ್ನಾಟಕ ಸರ್ಕಾರ ಮೊದಲಿಗೆ ಅವರ ಗಮನಕ್ಕೆ ತರಬಯಸ್ತೀವಿ. ದಯಮಾಡಿ ಅಲ್ಲಿ ನಮ್ಮ ಮಹಾರಾಷ್ಟ್ರ ಕನ್ನಡ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕನ್ನಡ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸಿ ಕೂಡಲೇ ಸರ್ಕಾರ ಒಂದು ನಿಯೋಗನಲ್ಲಿ ಕಳಿಸಿ ಆ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ.